ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋಲಿ ತಮ್ಮನೇಲು ಟೈಟಲಿಂದ ಗೊತ್ತಾಗಿರುತ್ತೆ 1000 ಕಿಲೋಮೀಟರ್ಸ್ ರಿವ್ಯೂ ಮಾಡ್ತಾ ಇರ್ತೀನಿ. ನಾನು ಟ್ರಯಂಫ್ ಸ್ಕ್ರಾಮ್ಲರ್ 400Xದು ಹಾಗೆ ಫಸ್ಟ್ ಸರ್ವಿಸ್ದು ರಿವ್ಯೂ ಕೂಡ ಕೊಡ್ತಾ ಇರ್ತೀನಿ. ಎರಡು ಏನಕ್ಕೆ ಒಂದೇ ವಿಡಿಯೋ ಅಂದರೆ ಎರಡೂ ವಿಡಿಯೋ ಮಾಡೋಕ್ಕೆ ಸಪ್ರೇಟಾಗಿ ಸುಮ್ಮನೆ ಟೈಮ್ ಹಿಡಿಯುತ್ತೆ. ಅದಕ್ಕೇ ಒಂದೇ ವಿಡಿಯೋಲ್ಲೇ ಕಂಬೈನ್ ಮಾಡಿಬಿಟ್ಟು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀನಿ ಹೆಂಗಾಯಿತು ಅಂತ. ಫಸ್ಟ್ ಆಫ್ ಆಲು 1000 ಕಿಲೋಮೀಟರ್ ರಿವ್ಯೂ ಕೊಡ್ತೀನಿ, ಆಮೇಲೆ ಫಸ್ಟ್ ಸರ್ವಿಸು ಹೆಂಗಾಯಿತು ಅಂತ ಎಲ್ಲ ಹೇಳ್ತಿರ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲು 1000 ಕಿಲೋಮೀಟರ್ ರಿವ್ಯೂ ಕೊಡ್ತಾ ಇರ್ತೀನಿ ಹೇಳ್ದಂಗೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೋಡ್ಬೋದು, ನೀವು ಗಾಡಿ ಆನ್ ಮಾಡಿ ತೋರಿಸ್ತೀನಿ. ಸೊ 1540 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಇವಾಗ ಗಾಡಿ ಸದ್ಯಕ್ಕೆ. ಸೊ ನೋಡಿದ್ರಿ 1500 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಿ 1500 ಕಿಲೋಮೀಟರ್ಸ್ ಕವರ್ ಮಾಡಿರೋದು ನಾನು ಬಂದ್ಬಿಟ್ಟು ಸಿಟಿ ಟ್ರಾಫಿಕ್ಕು, ಮಾಡ್ರೇಟ್ ಸಿಟಿ ಟ್ರಾಫಿಕ್ ಆಗಲಿ, ಇಲ್ಲಾಂದರೆ ಹೆವಿ ಸಿಟಿ ಟ್ರಾಫಿಕ್ ಆಗಿರ್ಬೋದು, ಇಲ್ಲಾಂದರೆ ಇದು ಏನಂತಾರೆ ಡೇ ಟು ಡೇ ಕಮ್ಯೂಟ್ ಬೇಸಿಕ್ಲಿ ಥ್ರೂ ಸಿಟಿ ಹೋಗೋದು, ನನ್ನ ಆಫೀಸ್ಗೆ ಇದರಲ್ಲಿ ಟ್ರಾವೆಲ್ ಮಾಡೋದು. ಅದು ಬಿಟ್ಟರೆ ಇದು ಟ್ರಾವೆಲಿಂಗ್ ಒಂದೇ ಒಂದು ಏರ್ಪೋರ್ಟಿಗೆ ರೈಡ್ ಹೋಗಿ ಬಂದೆ ಅಷ್ಟೇ ಫಸ್ಟ್ ಸರ್ವಿಸ್ಗಿಂತ ಮುಂಚೆ. ಸೊ ಅದೊಂದು ಲಾಂಗು. ಸೊ ಈ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲು ಹೀಟಿಂಗಿಗೆ ಬರೋಣ. ಗಾಡಿದು ಒಂದು ನಿಮಿಷ. ಸೊ ಫಸ್ಟು ಹೀಟಿಂಗು, ಇಲ್ಲೇ ರೇಡಿಯೇಟ್ರ್ ನೋಡ್ಬೋದು. ಫಸ್ಟು ಹೀಟಿಂಗಿಗೆ ಬಂದರೆ ಗಾಡಿ ಹೀಟಿಂಗ್ ಅಂತೂ ಡೆಫಿನೆಟ್ಲಿ ಇದೆ. ಸಿಂಗಲ್ ಸಿಲಿಂಡರ್ 400cc ಆದ್ದರಿಂದ ಹೀಟಿಂಗ್ ಎಕ್ಸ್ಪೆಕ್ಟೆಡೇ, ಅದು ಏನು ಮಾಡೋಕ್ಕಾಗಲ್ಲ, ಇನ್ಎವಿಟಬಲ್ ಅದು. ನಿಮಗೆ ಹೀಟಿಂಗ್ ಅಂತ ಇದ್ದೇ ಇರುತ್ತೆ ಗಾಡೀಲಿ. ಕಂಪ್ರೆಷನ್ ರೇಷಿಯೋ ಹೈ ಇರೋದ್ರಿಂದ ಹೀಟಿಂಗ್ ಇದ್ದೇ ಇರುತ್ತೆ. ಸೊ ಈ ಇಂಜಿನ್ ಬಂದು 400cc ಇಂಜಿನ್ನು, ಬಟ್ ಸಿಂಗಲ್ ಸಿಲಿಂಡರ್ ಇದೆ. ನೀವು ಯಾವುದೇ KTM ಗಾಡಿ 400cc ತೊಗೊಂಡ್ರೂ ಸಿಂಗಲ್ ಸಿಲಿಂಡರ್ ಇಂಜಿನ್ಸೇ ಬರೋದು. ಸೊ ಅದನ್ನು ಸೇಮ್ ಹೀಟಿಂಗ್ ಇಶ್ಯೂಸ್ ನೋಡಿರ್ತೀರ ನೀವು. ಸೊ ಅದೇ ಹೀಟಿಂಗ್ ಡೆಫಿನೆಟ್ಲಿ ಇದೆ. ಹೀಟಿಂಗ್ ಆಯಿತು ಹೇಳಿದೆ. ನೆಕ್ಸ್ಟ್ ಪಾಯಿಂಟಿಗೆ ಬರೋದಿದ್ದರೆ ರೈಡ್ ಕಂಫರ್ಟ್ ಬಗ್ಗೆ ಮಾತಾಡೋದಿದ್ದರೆ, ಇಲ್ಲಾಂದರೆ ಬೈಕದು ಓವರಾಲ್ ಕಂಫರ್ಟ್ ಬಗ್ಗೆ ಸೂಪರ್ ಆಗಿದೆ, ಅದೇನು ಮಾತೇ ಇಲ್ಲ. ಸ್ಕ್ರಾಮ್ಲರ್ ಬೇರೆ ಅದರಿಂದ ಇದು ಹ್ಯಾಂಡಲ್ ಬಾರ್ ಇನ್ನೂ ರೇಸ್ಡ್ ಇದೆ. ಆಮೇಲೆ ಮೋಸ್ಟ್ ಇಷ್ಟ ಆಗೋದು ಜನಕ್ಕೆ, ಪ್ಲಸ್ ನನಗೂ ಫೇವ್ರೆಟ್ ಥಿಂಗ್ ಇದರಲ್ಲಿ ಅಂದರೆ ಸಸ್ಪೆನ್ಷನ್ನು. ನಿಮಗೆ ಈ ಸ್ಮಾಲ್ ಸಿಟಿಯಲ್ಲಿ ಹೋಗ್ತಾ ಬಂಪ್ಸ್ ಕಾಣುತ್ತಲ್ಲ, ಬಂಪ್ಸು ಹಳ್ಳಗಳು ಅದು ಇದು ಇರುತ್ತಲ್ಲ, ಅದೆಲ್ಲ ಏನು ಜಾಸ್ತಿ ಫೀಲ್ ಆಗೋಲ್ಲ. ಚಿಕ್ಕದೆಲ್ಲ ಆರಾಮಾಗಿ ಅದ್ರ ಥ್ರೂ ಗ್ಲೈಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅದ್ರ ಮೇಲೆ ನೀವು. ಅದೇನು ಜಾಸ್ತಿ ಫೀಲ್ ಆಗೋಲ್ಲ ಅಂತ ಹೇಳ್ತೀನಿ. ಸೊ ಸ್ಕ್ರಾಮ್ಲರ್ ಅದು ಆ ವಿಷಯದಲ್ಲಿ ಸೂಪರ್ ಆಗಿದೆ ಗಾಡಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ಥಮ್ಸ್ ಅಪ್. ನೆಕ್ಸ್ಟು ಇಂಜಿನ್ ಪವರಿಗೆ ಬರೋದಿದ್ದರೆ ಆಬ್ವಿಯಸ್ಲಿ ಫಸ್ಟ್ ಸರ್ವಿಸ್ ತನಕ ನಾನು ಜಾಸ್ತಿ ಏನೂ ಪುಷ್ ಮಾಡಿಲ್ಲ ಗಾಡಿನ. ಇವಾಗ 500 ಕಿಲೋಮೀಟರ್ಸ್ ಪುಷ್ ಮಾಡ್ತಾಯಿದ್ದೀನಿ. ಪವರ್ ಅಂತೂ ಮಾತೇ ಇಲ್ಲ, ಸೂಪರ್ ಆಗಿದೆ. 400cc ಡೆಫಿನೆಟ್ಲಿ ಜಸ್ಟಿಸ್ ಕೊಡ್ತಾ ಇದೆ. ನಿಮಗೆ 400cc ಪವರ್ ಎಕ್ಸ್ಪೀರಿಯನ್ಸ್ ಅಂತೂ ಆಗುತ್ತೆ. ಆಬ್ವಿಯಸ್ಲಿ ಡ್ಯೂಕ್ ಅಷ್ಟೆಲ್ಲ ಪವರ್ ಇಲ್ಲ, 400cc ಆಗ್ಬಿಟ್ಟು ಇದು ಪವರ್ ಸ್ವಲ್ಪ ಕಮ್ಮಿ, 40 bhp. ಬಟ್ ಟಾರ್ಕ್ ಎಲ್ಲ ನೋಡೋದಿದ್ರೆ ನೀವು, ಇದು 40 Nm ಟಾರ್ಕ್ ಇದೆ, 40 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ 390 ಅಷ್ಟೇ ಆಲ್ಮೋಸ್ಟ್ ಟಾರ್ಕು. ಸೊ ನಿಮಗೆ ಮೇಜರ್ ಆ ಪುಲ್ ಏನಿದೆ ಪವರು ಫೀಲ್ ಆಗೋದು ಟಾರ್ಕಿಂದ. ಅದರಲ್ಲಿ ಈ ಗಾಡಿ ಎಳ್ಕೊಂಡು ಹೋಗ್ತಾ ಇರುತ್ತೆ. ಒಂದೇ ಒಂದು ವಿಷಯ ಏನಂದರೆ, ಸೊ ಅದೇ ವೆಯ್ಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಆ ಪುಲ್ಲು ಕಮ್ಮಿ ಫೀಲ್ ಅನಿಸ್ಬೋದು. ಬಟ್ ಡೆಫಿನೆಟ್ಲಿ ಪುಲ್ ಅಂತೂ ಇದೆ, ಆರಾಮಾಗಿ ಗ್ಲೈಡ್ ಮಾಡ್ತಾ ಇರುತ್ತೆ. 100-120 ಎಲ್ಲ ಇದಕ್ಕೇನು ಲೆಕ್ಕ ಇಲ್ಲ ಈ ಗಾಡಿಗೆ. ಸೊ ನಾನು ಇಲ್ಲಿ ತನಕ ಟಾಪ್ ಅಂದರೆ 130 ಪುಷ್ ಮಾಡಿದ್ದೀನಿ ಅಷ್ಟೇ. ಸಿಟಿಲೇ ಓಡಿಸ್ತಾ ಇರೋದ್ರಿಂದ ಎಲ್ಲೂ ಪುಷ್ ಮಾಡೋಕ್ಕಾಗಲ್ಲ ಸಿಟಿ ಲಿಮಿಟ್ಸಲ್ಲಿ, ಪ್ಲಸ್ ಸಿಟಿ ಸ್ಪೀಡ್ ಲಿಮಿಟ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಬಟ್ ಅದೇ ಒಂದೊಂದು ಕಡೆ ಎಲ್ಲೋ ಸ್ಟ್ರೆಚ್ ಸಿಕ್ತು ಅಂದಾಗ ಫುಲ್ ಥ್ರಾಟಲ್ ಕೊಟ್ಟರೆ ಆ ಸ್ಪೀಡ್ ಟಚ್ ಆಗುತ್ತೆ, ಇನ್ಸ್ಟೆಂಟಾಗಿ ಸ್ಲೋ ಮಾಡಬೇಕಾಗತ್ತೆ ಅಷ್ಟೇ. ಸೊ ಅದು ಸ್ಪೀಡು ಮತ್ತು ಇದು ವಿಷಯದಲ್ಲಿ ಕಂಫರ್ಟ್ ಬಗ್ಗೆ ಮಾತಾಡಿದೆ, ಹೀಟಿಂಗ್ ಬಗ್ಗೆ ಮಾತಾಡಿದೆ. ಇವಾಗ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಬಗ್ಗೆ ಮಾತಾಡ್ಬಿಟ್ಟು ನಿಮಗೆ ತೋರಿಸ್ತಿರ್ತೀನಿ. ಸೊ ಇನ್ನೊಂದು ವಿಷಯ ಮರ್ತುಬಿಟ್ಟೆ, ಅದು ಒಂದು ಇದು ರೋಡ್ ಗ್ರಿಪ್ಪು ಡೆಫಿನೆಟ್ಲಿ ನಿಮಗೆ ಇದು ಹೇಳ್ಬೋದು. ಟೈರ್ಸು ಡ್ಯುಯಲ್ ಪರ್ಪಸ್ ಟೈರ್ಸ್ ಅಂತ, ಆಫ್ ರೋಡ್ ಆಸ್ ವೆಲ್ ಆಸ್ ಆನ್ ರೋಡ್ ಅಂತ. ಯಾಕಂದರೆ ಆನ್ ರೋಡಲ್ಲಿ ನಿಮಗೆ ಸ್ಟ್ರೀಟ್ ಟೈರ್ ಥರ ಫುಲ್ ಕಾನ್ಫಿಡೆನ್ಸು ಕೊಡೋಲ್ಲ, ಆಫ್ ರೋಡಲ್ಲಿ ನಿಮಗೆ ಪಕ್ಕ ಆಫ್ ರೋಡ್ ಟೈರ್ ಥರ ಫುಲ್ ಕಾನ್ಫಿಡೆನ್ಸ್ ಕೊಡೋಲ್ಲ. ಬಟ್ ಎರಡೂ ಚೆನ್ನಾಗಿ ಮಾಡುತ್ತೆ ಕೆಲಸ, ಅಂದರೆ ಒಳ್ಳೆ ಲೆವೆಲ್ಗೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಆ ವಿಷಯದಲ್ಲಿ ಟೈರ್ಸು ಗುಡ್ ಜಾಬೇನೆ, ಎಕ್ಸಲೆಂಟ್ ಅನ್ನೋಲ್ಲ. ಬಟ್ ಸ್ಪೆಸಿಫಿಕ್ಲಿ ನೀವು ಬರೀ ಆಫ್ ರೋಡ್ ಯೂಸ್ ಮಾಡ್ತೀರಾ ಅಂದರೆ ಆಫ್ ರೋಡ್ ಟೈರ್ಸು, ಇಲ್ಲಾಂದರೆ ಬರೀ ಸ್ಟ್ರೀಟ್ ಯೂಸ್ ಮಾಡ್ತೀರಾ ಅಂದರೆ ಸ್ಟ್ರೀಟ್ ಟೈರ್ಸ್ ಹಾಕ್ಸ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಬಟ್ ನನಗನ್ಸಿದ್ದು ದಿಸ್ ಟೈರ್ ಇಸ್ ಸಫಿಷಿಯೆಂಟ್ ಅಂತ ನನ್ನ ಯೂಸೇಜ್ಗೆ. ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಕ್ವಾಲಿಟಿ ಇಶ್ಯೂಸ್ ಸ್ವಲ್ಪ ಇದೆ, ಅದ್ರ ಬಗ್ಗೆ ನಿಮಗೆ ತೋರಿಸ್ಬಿಟ್ಟು ಹೇಳ್ತಿರ್ತೀನಿ. ಅದೇ ಚಿಕ್ಕ ಪುಟ್ಟ ವಿಷಯ ಅಂದಿದ್ದು, ಚಿಕ್ಕ ಪುಟ್ಟ ಕ್ವಾಲಿಟಿ ಇಶ್ಯೂಸು ಅದು. ಆಮೇಲೆ ನಿಮಗೆ ಇನ್ನೇನಿದೆ ಹೇಳೋಕ್ಕೆ ಅಷ್ಟೇ. ಇನ್ನೊಂದು ವಿಷಯ ಹೇಳಬೇಕು, ಮೇನ್ ಥಿಂಗು, ಇದು ಯಾರಾದರೂ ಹೇಳಿದಾರ ಗೊತ್ತಿಲ್ಲ, ಈ ಹೆಡ್ಲೈಟ್ ಥ್ರೋ ಸ್ವಲ್ಪ ಕಮ್ಮಿನೇ ಇದೆ.
ಆ್ಯಕ್ಚುಲಿ LED ಹೆಡ್ಲ್ಯಾಂಪು ಏನೋ ತುಂಬ ಥ್ರೋ ಇರುತ್ತೆ ಅನ್ಕೋತಾರೆ ಜನ, ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ತುಂಬ ಏನು ಬ್ರೈಟ್ ಇಲ್ಲ, ಲೈಟ್ ಅಷ್ಟು ಸಫಿಷಿಯಂಟ್ ಅನಿಸಲ್ಲ. ಸೊ ಅದೊಂದು ಇಶ್ಯೂ ಇದೆ. ಇವಾಗ ಚಿಕ್ಕ ಪುಟ್ಟ ವಿಷಯ ಬಗ್ಗೆ ಹೇಳ್ತೀನಿ. ಸೊ ಚಿಕ್ಕ ಪುಟ್ಟ ವಿಷಯಕ್ಕೆ ಬರೋದಿದ್ರೆ, ಫಸ್ಟ್ ಆಫ್ ಆಲು ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಇದೆಯಲ್ಲ, ಇದು ಸೇಮ್ ನನ್ನ ಫ್ರೆಂಡ್ ಗಾಡಿ ಸ್ಪೀಡ್ 400 ಇದೆ, ಅದರಲ್ಲೂ ಸೇಮ್ ಇಶ್ಯೂ ಆಗಿದೆ. ಅದು ಬಂದು ಇಲ್ಲಿ ನಿಮಗೆ ಇದು ಒಂಥರ ಏನಂತಾರೆ, ವೇಪರ್ಸ್ ಕಲೆಕ್ಟ್ ಆಗುತ್ತೆ ಒಳಗೆ, ಈ ಸ್ಪಾಟಲ್ಲಿ ಮಾತ್ರ. ರೇಂಜು ಕ್ಲಾಕ್ ಎಲ್ಲ ಎಲ್ಲಿ ತೋರಿಸುತ್ತೆ ಅಲ್ಲಿ. ಏನಕ್ಕೆ ರೀಸನ್ನು ಅಂತ ಗೊತ್ತಿಲ್ಲ. ಎಲ್ಲಾದರೂ ಕ್ವಾಲಿಟಿ ಇಶ್ಯೂಸ್ ಇದೆಯೋ, ಈ ಸ್ಪೀಡೋಮೀಟರ್ ಗ್ಯಾಪ್ ಇದೆಯೋ ಏನೋ ಗೊತ್ತಿಲ್ಲ ಇನ್ಸ್ಟ್ರೂಮೆಂಟ್ ಕನ್ಸೋಲಲ್ಲಿ. ಇಲ್ಲಿ ವಾಟರ್ ವೇಪರ್ ಕಲೆಕ್ಟ್ ಆಗುತ್ತೆ. ಸೊ ಅದೊಂದು ಇಶ್ಯೂ ಇದೆ, ಅದೊಂದು ಚಿಕ್ಕ ಇಶ್ಯೂ. ಇನ್ನೊಂದು ಚಿಕ್ಕ ಇಶ್ಯೂ ಬಂದು ಕರೆಕ್ಟಾಗಿ ಒಂದು ಮಿಡ್ ಪವರ್ ಬ್ಯಾಂಡು 5000 RPM ಹತ್ತತ್ರ, ಬರೀ ನನ್ನ ಗಾಡಿನ ಇಲ್ಲ ಬೇರೆ ಗಾಡಿನೋ ಗೊತ್ತಿಲ್ಲ ನನಗೆ, ಕಮೆಂಟ್ ಡೌನ್ ಮಾಡಿ. ಕರೆಕ್ಟಾಗಿ ಆ ಟೈಮಲ್ಲೇ ನಿಮಗೆ ಒಂಥರ ವೈಬ್ರೇಷನ್ ಫೀಲ್ ಆಗುತ್ತೆ, ಆಮೇಲೆ ಹೊಟ್ಟೋಗುತ್ತೆ. ಅದು ಆ ಮಧ್ಯದಲ್ಲಿ ಮಾತ್ರ ಬರುತ್ತೆ ಒಂದು ಸ್ವಲ್ಪ ಹೊತ್ತು. ಅದು ಏನು ಎಕ್ಸಾಕ್ಟ್ ಇಶ್ಯೂ ಅಂತ ಗೊತ್ತಿಲ್ಲ. ಸೊ ಅದೊಂದು ಸ್ಮಾಲ್ ಇಶ್ಯೂ ಇದೆ. ಆಮೇಲೆ ಇನ್ನೊಂದು ಇಶ್ಯೂ, ಇದು ಅಲ್ಲಿ ಸರ್ವಿಸ್ ಬಂದವರು ಹೇಳಿದ್ರು, ನಂಗೆ ಅಷ್ಟು ಮೇಜರ್ ಇಶ್ಯೂ ಅನಿಸ್ಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಡಿಸೈನ್ ಏನೋ ಸೂಪರ್ ಆಗಿದೆ ಗಾಡಿದು, ನೋಡ್ಬೋದು, ಸಕ್ಕದಾಗಿದೆ ಗಾಡಿ. ಯಾರೂ ಮ್ಯಾನುಫ್ಯಾಕ್ಚರರು ಹೀಗೆ ಎಕ್ಸ್ಪೋಸ್ಡ್ ಟಯರ್ ಯಾರೂ ಕೊಡಲ್ಲ, ಸಕ್ಕದಾಗಿ ಕಾಣುತ್ತೆ ಗಾಡಿ. ಓಕೆ, ಬಟ್ ನನಗಿದು ಓಕೆ ಇದೆ. ಬಟ್ ಹೇಳ್ತೀನಿ ಏನು ಇಶ್ಯೂ ಅಂತ. ಏನಂತಂದರೆ, ಈ ಥರ ಎಕ್ಸ್ಪೋಸ್ಡ್ ಇರೋದ್ರಿಂದ ಏನು ಆಗ್ತಾಯಿದೆ, ಈ ಟಯರ್ ಥ್ರೆಡ್ ಮಾರ್ಕ್ ಪ್ಯಾಟ್ರನ್ನಿಂದನೋ ಏನೋ ಗೊತ್ತಿಲ್ಲ, ಮಳೆಗಾಲದಲ್ಲಿ ಮಾತ್ರ ಕೆಸರು ಎರ್ಚ್ಬಿಟ್ಟು ಹಿಂದೆ ಸೀಟ್ ತನಕ ಇಲ್ಲಿ ತನಕ ಬರುತ್ತಂತ ಅವ್ರಿಗೆ. ನನಗೂ ಬ್ಯಾಗಿಗೆಲ್ಲ ಹಾರಿತ್ತು. ಸೊ ಅದೊಂದು ಮೇಜರ್ ಇಶ್ಯೂ ಇದೆ. ಅದಕ್ಕೆ ಟ್ರಯಂಫ್ ಅವರು ಟಯರ್ ಹಗರ್ ಸೆಲ್ ಮಾಡ್ತಾರೆ, ಇಲ್ಲಿ ಕುತ್ಕೊಳ್ಳುತ್ತೆ, NS ಅಲ್ಲಿ ಹೆಂಗೆ ಕುತ್ಕೋತಿತ್ತು ಹಾಗೇನೆ. ಬಟ್ ಅದೇನು ಇಶ್ಯೂ ಅಂದರೆ, ಅದು ಹಾಕಿದಾಗ ನೀವು ಇಲ್ಲಿ ಸ್ಯಾರಿ ಗಾರ್ಡ್ ಬರುತ್ತೆ, ನಾನು ತೆಗ್ಸಿದ್ದೀನಿ. ಸೊ ಅದನ್ನು ನೀವು ತೆಗಿಸ್ಲೇಬೇಕು, ಅದು ಟಯರ್ ಹಗರ್ ಹಾಕಿಸ್ತೀರಾ ಅಂದರೆ. ಸೊ ಅದೊಂದು ಇಶ್ಯೂ ಇದೆ. ಪ್ಲಸ್ ಇನ್ನೊಂದು ಏನಂದರೆ, ಅದಷ್ಟು ಚೆನ್ನಾಗಿ ಕಾಣಲ್ಲ ಅನಿಸ್ತು ನನಗೆ ಪರ್ಸ್ನಲಿ. ಆ ಟಯರ್ ಹಗರ್ ಸ್ವಲ್ಪ ವಿಯರ್ಡ್ ಆಗಿದೆ ಅನಿಸ್ತು. ಸೊ ಅದೊಂದು ಇಶ್ಯೂ. ಇಷ್ಟೇ ಚಿಕ್ಕ ಇಶ್ಯೂಸು. ಗೈಸ್, ಬ್ರೇಕಿಂಗ್ ಅದೊಂದು ಪಾಯಿಂಟ್ ಮಿಸ್ ಮಾಡಿದ್ದೆ. ಬ್ರೇಕಿಂಗು ಸ್ವಲ್ಪ ಸಾಫ್ಟ್ ಇದೆ ಆಯಿತಾ, ಆದರೆ ಇದು ಸ್ಕ್ರ್ಯಾಮ್ಲರ್ ಆದ್ದರಿಂದ ಕರೆಕ್ಟಾಗಿದೆ, ಆಫ್ ರೋಡ್ ಯೂಸ್ಗೆಲ್ಲ ಕರೆಕ್ಟಾಗಿದೆ. ಸಡನ್ ಬ್ರೇಕಿಂಗ್ ಇರಬಾರ್ದು ಅಂತಾರೆ ಆಫ್ ರೋಡಲ್ಲಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಅದು ಕರೆಕ್ಟಾಗಿದೆ. ಬಟ್ ನೀವು ಸಿಟಿ ಯೂಸ್ ಮಾಡ್ತೀರಾ, ಸ್ವಲ್ಪ ಸ್ಪೀಡ್ ಮಾಡ್ತೀರಾ, ಇಲ್ಲ ಹೈವೇಸಲ್ಲಿ ಅಂದರೆ ಗ್ರ್ಯಾಜುವಲ್ ಬ್ರೇಕಿಂಗು ಓಕೆ ಇದೆ. ಬಟ್ ನೀವು ಏನಾದರೂ ಗಾಡಿನ ಸಡನ್ ಸ್ಟಾಪಿಗೆ ತರಬೇಕು ಅಂದರೆ ತಕ್ಷಣ ನಿಲ್ಲಲ್ಲ, ತುಂಬ ಸ್ಪಾಂಜಿ ಆಗುತ್ತೆ ಬ್ರೇಕು ಹೀಟ್ ಆದಮೇಲೆ. ಸೊ ಅದೊಂದು ಪಾಯಿಂಟ್ ಇದೆ. ಆದರೆ ಇದಕ್ಕೆ ಅಪ್ಗ್ರೇಡ್ ಇದೆ KTM ಅವ್ರ ಕಡೆಯಿಂದಾನೆ. ಆ ಅಪ್ಗ್ರೇಡ್ ಏನು ಅಂತಂದರೆ, ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ಇಲ್ಲಿ ಕಾಣ್ತಾ ಇಲ್ಲ ಬಟ್ ಓಕೆ, ಈ ಕಡೆ ಕಾಣುತ್ತೆ, ಇಲ್ಲಿ ಇದು ಬ್ರೌನ್ ಕಲರ್ ಕಾಣ್ತಿದೆಯಾ, ಅದು ಬ್ರೇಕ್ ಪ್ಯಾಡ್ಸು. ಸೊ ಅದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ ಸ್ಪೀಡ್ 400ಗೆ. ಅದನ್ನು ನೀವು ಈ ಗಾಡಿಗೆ ರೆಟ್ರೋಫಿಟ್ ಮಾಡಿಸ್ಬೋದು. ಸೊ ಅದನ್ನು ಹಾಕ್ಸಿದ್ರೆ ಕಂಪ್ಲೀಟ್ಲಿ ಬ್ರೇಕಿಂಗ್ ಇಶ್ಯೂ ಸಾಲ್ವ್ ಆಗುತ್ತೆ ಅಂತಾರೆ. ಬಟ್ ಸಿಂಟರ್ಡ್ ಪ್ಯಾಡ್ಸ್ ನಾನು ಕೇಳಿರೋ ಪ್ರಕಾರ ಇಲ್ಲೂ ಇದೆ, ನೋಡ್ಬೋದು ನೀವು. ಸಿಂಟರ್ಡ್ ಪ್ಯಾಡ್ಸ್ ಹೆಂಗೆ ಅಂತಂದರೆ, ಅದು ಹೀಟ್ ಆಗೋವರೆಗೂ ನಿಮಗೆ ಬ್ರೇಕಿಂಗ್ ಅಷ್ಟಿರಲ್ಲ, ಹೀಟ್ ಆದಮೇಲೆ ಸಖತ್ತಾಗಿರುತ್ತೆ ಅಂತಾರೆ ಬ್ರೇಕಿಂಗು. ಸೊ ಅದೊಂದು ಪಾಯಿಂಟ್ ಇತ್ತು, ನಂಗೆ ಮಿಸ್ ಮಾಡಿದ್ದೆ ಹೇಳೋದು. ಈ ಕಡೆ ನಿಲ್ಸ್ಕೊಂಡು ಮತ್ತೆ ಸೈಡ್ಗೆ ಹೇಳ್ತಾ ಇದ್ದೀನಿ. ಸೊ ಅದೊಂದು ಪಾಯಿಂಟ್ ಇತ್ತು. ಅದು ಬಿಟ್ಟರೆ ಇನ್ನೊಂದು ಬಂದ್ಬಿಟ್ಟು ಸ್ಪೀಡ್ 400ಗೆ ಇವಾಗ ಅಡ್ಜಸ್ಟೇಬಲ್ ಲಿವರ್ಸ್ ಬರುತ್ತೆ, ಅದನ್ನ ಹಾಕ್ಸ್ಕೋಬೋದು. ಬಟ್ ಅದು ನೆಸೆಸಿಟಿ ಇಲ್ಲ ಅನಿಸುತ್ತೆ, ಅಷ್ಟೇ. ಇವಾಗ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಸೊ ನಾನೊಂದು ವಿಯರ್ಡ್ ಇಶ್ಯೂ ನನ್ನ ಗಾಡೀಲಿ ಹೇಳ್ತೀನಿ ಅಂದಿದ್ದೆ. ಇದು ನಿಮ್ಮ ಕಮೆಂಟ್ಸಲ್ಲಿ ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಹೇಳಿ. ನನಗೆ ಇವಾಗಲೇ ಒಂದು ಆನ್ಸರ್ ಸಿಕ್ಕಿದೆ, ಬಟ್ ಅದು ಡೆಫಿನೆಟ್ಲಿ ಕರೆಕ್ಟಾ ಏನು ಅಂತ ಗೊತ್ತಿಲ್ಲ. ಸೊ ನಾನು ಬಂದ್ಬಿಟ್ಟು PPF ಹಾಕ್ಸಿದೆ ಈ ಗಾಡಿಗೆ. PPF ಹಾಕ್ಸೋಕ್ಕಿಂತ ಮುಂಚೆ ಈ ಇಶ್ಯೂ ಇರಲಿಲ್ಲ. ಬಟ್ PPF ಅವ್ರು ಹೇಳೋದು, PPF ಅಂಗಡಿ ಅವ್ರು ಹೇಳೋದು, ನಿಮಗೆ ಇಲ್ಲಿ ಮಾರ್ಕ್ ಕಾಣ್ತಾ ಇರ್ಬೋದು, ನೋಡ್ಬೋದು ಕರೆಕ್ಟಾಗಿ. ಅದು ಬಂದು ಪೇಂಟ್ ಕ್ರ್ಯಾಕಿಂಗ್ ಆಗಿರೋದಂತೆ. ಈ ಕಡೆನೂ ಇದೆ, ತೋರಿಸ್ತೀನಿ, ಅದು ಕಾಣುತ್ತಾ ಇಲ್ವೋ ಗೊತ್ತಿಲ್ಲ ಕ್ಯಾಮ್ರಲ್ಲಿ. ಬಟ್ ಈ ಕಡೆನೂ ಸೇಮ್ ವೇ ಇದೆ. ಈ ಕಡೆ ಡ್ರಾಸ್ಟಿಕ್ ಆಗಿದೆ ಸ್ವಲ್ಪ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಲೈನ್, ಅನ್ಇವನ್ ಲೈನ್ ಇದೆ ನೋಡಿ. ಈ ಈವನ್ ಲೈನ್ ಬಿಟ್ಬಿಡಿ, ಅದು PPF ಕಟ್ಟಾಗಿರೋದಷ್ಟೇ. ಇಲ್ಲಿ ನೋಡ್ಬೋದು ಅನ್ಇವನ್ ಲೈನ್ ಕಾಣ್ತಾ ಇದೆಯಾ. ಸೊ ಅನ್ಇವನ್ ಲೈನ್ ಬಂದು ಏನು ಅಂತಂದರೆ, ಪೇಂಟ್ ಕ್ರ್ಯಾಕ್ ಆಗಿರೋದಂತೆ ಟ್ಯಾಂಕ್ದು. ನಾನು ಹೊಸ ಗಾಡಿ ತೊಗೊಂಡಾಗಿದ್ದು ಇಶ್ಯೂ ಇರಲಿಲ್ಲ. ಸರಿ ಅಂದ್ಬಿಟ್ಟು 1 ವೀಕ್ ಆದಮೇಲೆ PPF ಕೊಟ್ಟೆ. PPF ಅವರು ಬಫಿಂಗ್ ಮಾಡಿಬಿಟ್ಟು ಹಾಕಿದ್ದಾರೆ. PPF ಹಾಕಿದಾಗ ಆ ಲೈನು ನಾನು ನೋಟಿಸ್ ಮಾಡಿಲ್ಲ, ಇತ್ತೋ ಇಲ್ವೋ ಅಂತ ಜ್ಞಾಪಕ ಇಲ್ಲ. ನಾನು ನೈಟ್ ಬೇರೆ ತೊಗೊಂಡಿದ್ದು. ಆದರೆ ನೆಕ್ಸ್ಟ್ ಡೇಯಿಂದಾನೇ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿದರು 15 ಡೇಸ್ ಆದಮೇಲೆ ಎಲ್ಲ ಹೋಗುತ್ತೆ, ಏನೇ ಬ್ಲೆಮಿಷಸ್ ಇದ್ದರೂ ಬಿಟ್ಬಿಡಿ, ಅದೆಲ್ಲ ಸರಿ ಹೋಗುತ್ತೆ 15 ಡೇಸ್ಗೆ ಅಂತ ಅವರು ಹೇಳಿದರು, PPF ಅವರು. ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, 15 ಡೇಸ್ ವೆಯ್ಟ್ ಮಾಡಿದೆ. ಅದು ಸರಿ ಹೋಗಲಿಲ್ಲ. ಅವ್ರಿಗೆ ಕಾಲ್ ಮಾಡಿ ಫೋಟೋಸ್ ಎಲ್ಲ ಕಳಿಸಿ ಕೇಳಿದ್ದಕ್ಕೆ ಹೇಳ್ತಾರೆ, ಅದು ಇದು ಪೆಟ್ರೋಲ್ದು ವೆಂಟ್ ಇರುತ್ತಲ್ಲ, ಪೆಟ್ರೋಲ್ ಕ್ಯಾಪ್ ತೆಗೆದ್ರೆ ತೋರಿಸ್ತೀನಿ ನಿಮ್ಗೆ ಅದನ್ನು. ಪೆಟ್ರೋಲ್ ಕ್ಯಾಪ್ದು ವೆಂಟ್ ಇರುತ್ತೆ, ಆ ವೆಂಟನ್ನು ಬ್ಲಾಕ್ ಆಗಿದ್ದರೆ ಪೆಟ್ರೋಲ್ ಫ್ಯೂಮ್ಸ್ ಎಲ್ಲ
PPF ಮತ್ತು ಪೇಂಟ್ ಮಧ್ಯ ಎಂಟ್ರ್ ಆಗ್ಬಿಟ್ಟು ಪೇಂಟ್ ಕ್ರ್ಯಾಕ್ ಆಗಿರೋದಂತೆ ಅಂತ ಹೇಳೋದು PPF ಅಂಗಡಿಯವನು. ಫೈನಲಿ ಅವ್ರ ಜೊತೆ ಮಾತಾಡಿಕೊಂಡು ಡಿಸ್ಕಷನ್ ಮಾಡಿ ನೆಕ್ಸ್ಟು ಟ್ರಯಂಫ್ ಅವ್ರಿಗೆ ಕನೆಕ್ಟ್ ಮಾಡಿ ಕಮ್ಯುನಿಕೇಟ್ ಮಾಡಿದ್ದಾಯಿತು. ಇವಾಗ PPF ಅಂಗಡಿಯವರು ಒಪ್ಕೊಂಡಿದ್ದಾರೆ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿ ಹೊಸ ಟ್ಯಾಂಕ್ ತರಿಸಿ ಕೊಡ್ತಾರಂತೆ. ಜಾನ್ವರಿ ಇಲ್ಲಿ ಬರುತ್ತಂತೆ ಟ್ಯಾಂಕು. ಅವ್ರದ್ದು ಕಂಪನಿ ನೇಮ್ ಏನೋ ಚೇಂಜ್ ಆಗ್ತದೆ, ಟ್ರಯಂಫ್ ಅವ್ರದ್ದು ಅಂತ ಎಲ್ಲ ಇಶ್ಯೂ ಇದೆ. ಸೊ ಇವಾಗ ಬೇಸಿಕ್ಲಿ ಏನಂತಂದರೆ ಸಿಚುವೇಶನ್ನು PPF ಅಂಗಡಿಯವನು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಟ್ಯಾಂಕ್ ತರಿಸ್ಕೊಡ್ತಾನಂತೆ, ಹಾಕಿ ನೋಡ್ತಾರಂತೆ. ಆಮೇಲೆ ಈ PPF ರಿಮೂವ್ ಮಾಡ್ತಾರಂತೆ. ಏನಾದರೂ PPF ತೆಗೆದಾಗ ಇಶ್ಯೂ ಇಲ್ಲ ಟ್ಯಾಂಕದು ಅಂದರೆ PPF ಅಂಗಡಿಯವನಿಗೆ ಅಮೌಂಟ್ ರೀಫಂಡ್ ಆಗಲ್ವಂತೆ. ಇಲ್ಲಾಂದರೆ ಟ್ರಯಂಫ್ ಅವ್ರದ್ದು ಇಶ್ಯೂ ಅಂತ ಒಪ್ಕೊಂಡು ಟ್ಯಾಂಕನ್ನು ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾರಂತೆ ಏನು ಇಶ್ಯೂ ಅಂತ. ಸೊ ಇದೊಂದು ವಿಯರ್ಡ್ ಥಿಂಗ್ ಅನಿಸ್ತು. ಯಾವ ಗಾಡೀಲೂ ನಾನು ನೋಟಿಸ್ ಮಾಡಿಲ್ಲ ಟ್ರಯಂಫಲ್ಲಿ. ಇದು ಯಾಕೆ ನನ್ನ ಗಾಡೀಲಿ ಆ ಥರ ಆಯಿತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಆ ಥರ ಇದೆ ಸಿಚುವೇಶನ್ನು. ಇವಾಗ ನೆಕ್ಸ್ಟ್ ಏನಾದ್ರು ಗೊತ್ತಿಲ್ಲ. ಅವ್ನು ಹೇಳಿರೋ ಪ್ರಕಾರ ನಿಜವಾಗ್ಲೂ ನನಗೆ ಟ್ಯಾಂಕ್ ರಿಪ್ಲೇಸ್ಮೆಂಟ್ ಕೊಡ್ತಾನೋ ಇಲ್ವೋ ಏನೂ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ, ಗೊತ್ತಿಲ್ಲ ಏನು ಮಾಡೋದು ಅಂತ. ಇವಾಗ ಏನಾದರೂ ಆ ರಿಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ಬಟ್ ಡೆಫಿನೆಟ್ಲಿ ಅದನ್ನು ಸಾಲ್ವ್ ಮಾಡಿಸ್ಬೇಕು. ಮೈನರ್ ಇಶ್ಯೂ ಆದರೂ ಹೊಸ ಗಾಡಿಗೆ ಹತ್ರ ಆದಾಗ ಬೇಜಾರಾತಲ್ಲ. ಸೊ ಈ ಥರ ಇದೆ ಇಶ್ಯೂ, ಅದೊಂದು ಇಶ್ಯೂ ಅಷ್ಟೇ. ಇವಾಗ ನಿಮಗೆ ಫಸ್ಟ್ ಸರ್ವಿಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಫಸ್ಟ್ ಸರ್ವಿಸ್ ಏನೇನು ಮಾಡಿದ್ರು, ಫಸ್ಟ್ ಆಫ್ ಆಲು ಇಂಜಿನ್ ಆಯಿಲಿಗೆ ಬರೋಣ. ಇದಕ್ಕೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ. ಇಂಜಿನ್ ಆಯಿಲ್ ಬಂದ್ಬಿಟ್ಟು ಟ್ರಯಂಫ್ ಅವರು ಕೊಲ್ಯಾಬ್ ಮಾಡಿರೋದು. ಎಲ್ಲ ಕಂಪನಿಗಳಿಗೂ ಒಂದು ಇಂಜಿನ್ ಆಯಿಲ್ ಕೊಲ್ಯಾಬ್ ಇರುತ್ತೆ, ಇಲ್ಲ ಅವ್ರದ್ದೇ ಇಂಜಿನ್ ಆಯಿಲ್ ಇರುತ್ತೆ. ಇವಾಗ ಬಜಾಜ್ಗೆ ಅವ್ರದ್ದೇ ಇಂಜಿನ್ ಆಯಿಲ್ ಇದೆ, TVS ಅವ್ರದ್ದೇ ಇಂಜಿನ್ ಆಯಿಲ್ ಇದೆ. TVS ಅವ್ರದ್ದು ಅದೇ ಇಂಜಿನ್ ಆಯಿಲ್ ಬರುತ್ತೆ, ಅವ್ರದ್ದೇ ಇಂಜಿನ್ ಆಯಿಲ್ ಬರುತ್ತೆ. ಆಮೇಲೆ ಬಜಾಜ್ ಅವ್ರದ್ದು ಬರುತ್ತೆ. ಇದೇ ಥರ ಬೇರೆ ಕಂಪನೀಸ್ ಯಮಹಾದು ಬಂತ ಎಲ್ಲ ಇದೆ. ಟ್ರಯಂಫ್ ಅವರು ಹೊಸ ಕಂಪನಿ ಆದ್ದರಿಂದ ಇಂಡಿಯಾಲಿ ಅಂದರೆ ಈ ಬಡ್ಜೆಟ್ ಬೈಕ್ಸ್ಗೆ ಏನು ಮಾಡಿದ್ದಾರೆ, HP ಅವ್ರ ಜೊತೆ ಕೊಲ್ಯಾಬ್ ಮಾಡಿ HP ProLube ಅಂತ ಆಯಿಲ್ ಪ್ರೊವೈಡ್ ಮಾಡ್ತಾರೆ. ಸೊ ಇದಕ್ಕೆ ಹಾಕೋದು HP ProLube ಇಂಜಿನ್ ಆಯಿಲು. ಅದು ಫುಲ್ಲಿ ಸಿಂಥೆಟಿಕ್ ಆಯಿಲು. ನಿಮ್ಗೆ ಅಲ್ಲೇ ಮೇಜರ್ ಹೊಡ್ತಾ ಬೀಳೋದು. ಆ ಇಂಜಿನ್ ಆಯಿಲ್ ಪ್ರೈಸ್ ಬಂದು 1700 ರುಪೀಸು ಇದಕ್ಕೆ. ಬಟ್ ಏನಂತಂದರೆ ಅಡ್ವಾಂಟೇಜು ಹೊಡ್ತಾನಲ್ಲ ನಾನು, ಅಲ್ಲಿ ಅಡ್ವಾಂಟೇಜ್ ಕೂಡ ಇದೆ. ಇಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳ್ತೀನಿ ನಿಮಗೆ. ಅಡ್ವಾಂಟೇಜ್ ಏನು ಅಂತಂದರೆ ಬಂದ್ಬಿಟ್ಟು ನಿಮಗೆ ಈ ಇಂಜಿನ್ ಆಯಿಲ್ನ ನೀವು ಅಪ್ ಟು 16,000 ಕಿಲೋಮೀಟರ್ಸ್ ಓಡಿಸ್ಬೋದಂತೆ, ಆರ್ ಅಪ್ ಟು 1 ಇಯರ್. ಸೊ ನೀವು ಒಂದ್ಸತಿ ಸರ್ವಿಸ್ ಮಾಡಿಸಿದ್ರೆ 16,000 ಕಿಲೋಮೀಟರ್ ತನಕ ಓಡಿಸ್ಬೋದು. ಬಟ್ ಅದು ಹೆಂಗೆ ಅಂತಂದರೆ ಅದು ಹೆಂಗೆ ವರ್ಕ್ ಆಗುತ್ತೆ, 16,000 ಕಿಲೋಮೀಟರ್ ತನಕ ಹೆಂಗೆ ಓಡಿಸ್ಬೋದು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಯೂಸೇಜ್. ನೀವು ಸಿಟಿ ಟು ಸಿಟಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸ್ತೀರಾ ಡೈಲಿ ಸಿಟಿ ಟ್ರಾಫಿಕಲ್ಲಿ ಅಂದರೆ ಕ್ಲಚ್ ಆ್ಯಕ್ಷನ್ ಜಾಸ್ತಿ ಇರುತ್ತೆ. ಅವಾಗ ಇಂಜಿನ್ ಆಯಿಲ್ ವಿಸ್ಕಾಸಿಟಿ ಎಲ್ಲ ಕಮ್ಮಿ ಆಗುತ್ತೆ ಆಬ್ವಿಯಸ್ಲಿ. ನೀವು ಹೈವೇಸಲ್ಲೇ ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತೀರಾ ಅಂದರೆ ಇಂಜಿನ್ ಆಯಿಲ್ಲು ಬೇಗ ವಿಸ್ಕಾಸಿಟಿಗೆ ಮತ್ತು ಅದ್ರ ಕ್ವಾಲಿಟಿ ಪ್ರಾಪರ್ಟೀಸ್ ಕಳ್ಕೊಳ್ಳೋದು ಕಮ್ಮಿ. ಆವಾಗ ತುಂಬ ಡಿಫ್ರೆನ್ಸ್ ಆಗುತ್ತೆ. ಇಂಜಿನ್ ಆಯಿಲ್ಲು ಅಪ್ ಟು 16,000 ಅಂತಾರೆ, ಪಕ್ಕಾ 16,000 ಅಂತ ಗ್ಯಾರಂಟಿ ಕೊಡೋಲ್ಲ. ಸೊ ಅದೊಂದು ಪಾಯಿಂಟ್ ಇದೆ. ಬಟ್ 1700 ರುಪೀಸ್ ಇಂಜಿನ್ ಆಯಿಲು. ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಪ್ರೈಸಿಂಗೆ. ಒಂದು ಇಷ್ಟ ಆಗಿದ್ದು ಬಟ್ ಒಂಥರ ವಿಯರ್ಡ್ ಥಿಂಗ್ ಏನಂದರೆ ಬೇರೆ ಕಡೆ ಎಲ್ಲ ಚೈನ್ ಸ್ಪ್ರೇ ಹೊಡೆದ್ಬಿಟ್ಟು ಅದಕ್ಕೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೀವು ಚೈನ್ ಸ್ಪ್ರೇ ಹೊಡೆದಾಗ ನಿಮಗೆ ಅಂತಲೇ ಒಂದು ಚೈನ್ ಸ್ಪ್ರೇ ಬಾಟಲ್ ಕೊಟ್ಬಿಡ್ತಾರೆ, ಅದಕ್ಕೆ ಚಾರ್ಜಸ್ ಹಾಕ್ತಾರೆ 500 ರುಪೀಸು. ಬಜಾಜ್ದೆ ಚೈನ್ ಲೂಪ್ ಕೊಡೋದು, ಚೈನ್ ಸ್ಪ್ರೇ ಹೊಡಿತಾರೆ, ಅದರಲ್ಲಿ ಒಂದು 3/4 ಬಾಟ್ಲು ಉಳಿದಿರುತ್ತೆ, ಇನ್ನು ಅರ್ಧ ಬಾಟ್ಲು 3/4 ಬಾಟ್ಲು. ಆ ಬಾಟ್ಲನ್ನು ನಿಮಗೆ ಕೊಡ್ತಾರೆ ವಾಪಸ್ಸು ಇಟ್ಕೊಳ್ಳೋಕ್ಕೆ, ನೆಕ್ಸ್ಟ್ ಟೈಮ್ ಚೈನ್ ಲೂಪ್ ಹೊಡ್ಕೊಳ್ಳೋಕ್ಕೆ. ಸೊ ಅದೊಂದು ಗುಡ್ ಥಿಂಗ್ ಒಂಥರ. ಎಲ್ಲರ ಹತ್ರ ಚೈನ್ ಲೂಬ್ ಇರೋಲ್ಲ. ಸೊ ಐಡಿಯಾ ಬರುತ್ತೆ, ಅದನ್ನು ತೊಗೊಂಡು ನೀವು 500 ಕಿಲೋಮೀಟರ್ಸ್ ಒನ್ಸ್ ನೀವೇ ಸ್ಪ್ರೇ ಮಾಡ್ಕೋಬೋದು ಚೈನನ್ನು. ನೆಕ್ಸ್ಟು ಇವಾಗ ಏನಪ್ಪ 16,000ಗೆ ಇಂಜಿನ್ ಆಯಿಲ್ ಚೇಂಜ್ ಆಗಲ್ಲ ಅಂದರೆ ಯಾವಾಗ ಚೇಂಜ್ ಮಾಡಿಸ್ಬೇಕು? ಸೊ ಏನು ಹೇಳ್ತಾರೆ ಅಂದರೆ ಫಸ್ಟ್ ಸರ್ವಿಸ್ ಮಾಡಿಸಿದಾಗ ನಿಮಗೆ ಎವ್ರಿ 1000 ಅಲ್ಲ, ಏನು ಹೇಳಿದರು, ಎವ್ರಿ 6 ಮಂತ್ಸ್ ಒನ್ಸು ಜನರಲ್ ಚೆಕಪ್ ಅಂತ ಇರುತ್ತಂತೆ. 6 ಮಂತ್ಸ್ ಆದಮೇಲೆ ಬನ್ನಿ ಸರ್ ಜನರಲ್ ಚೆಕಪ್ ಮಾಡ್ತೀವಿ, ಇಂಜಿನ್ ಆಯಿಲ್ ಚೇಂಜ್ ಬೇಕು ಅಂದರೆ ಮಾಡಿಕೊಡ್ತೀವಿ, ಅಂದರೆ ಕಂಡೀಷನ್ ಚೆಕ್ ಮಾಡಿ ಆಮೇಲೆ ಇನ್ನೇನೇನಿದ್ರು ಫಿಕ್ಸ್ ಮಾಡಿಕೊಡ್ತೀವಿ. ಇನ್ ಕೇಸ್ ಆವಾಗಲೇ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕು ಅಂತ ಇದ್ದರೆ ಆವಾಗಲೇ ನಿಮ್ಗೆ ಇಂಟಿಮೇಷನ್ ಕೊಟ್ಟು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದೊಂದಿದೆ ಕ್ಯಾಚು. ಎಲ್ಲರೂ ಹೇಳಲ್ಲ. ಶೋರೂಮಲ್ಲಿ ಏನು ಹೇಳ್ತಾರೆ ನಿಮಗೆ ಗಾಡಿ ತೊಗೊಂಡಾಗ, ಸರ್ ಫಸ್ಟ್ ಸರ್ವಿಸ್ ಆದಮೇಲೆ 1 ಇಯರ್ ಆದಮೇಲೆ ಸೆಕೆಂಡ್ ಸರ್ವಿಸ್ ಅಂತಾರೆ. ಬಟ್ ಇದೆಲ್ಲ ಪಾಯಿಂಟ್ಸ್ ನಿಮಗೆ ಹೇಳಲ್ಲ. ಸೊ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ, ನಾಪ್ಕೆ ಇಟ್ಕೊಳ್ಳಿ. ಫಸ್ಟ್ ಸರ್ವಿಸ್ ಆದಮೇಲೆ ಬೇಸಿಕ್ಲಿ ಏನಂತಂದರೆ ಅಪ್ ಟು 16,000 ಕಿಲೋಮೀಟರ್ಸ್ ಇಂಜಿನ್ ಆಯಿಲ್ಲು ಬೇಗನೂ ಹೋಗ್ಬೋದು, ಅದೊಂದು ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಸ್ಟ್ ಸರ್ವಿಸ್ ಆದಮೇಲೆ ಜನರಲ್ ಚೆಕಪ್ ಅಂತ ನಿಮಗೆ 6 ಮಂತ್ಸ್ ಒನ್ಸ್ ಕರೀತಾನೆ. ಆವಾಗಲೇ ಸೆಕೆಂಡ್ ಸರ್ವಿಸ್ ಮಾಡಿದ್ರೂ ಮಾಡ್ತಾರೆ, ಆವಾಗಲೇ ಚಾರ್ಜಸ್ ಆದರೂ ಆಗುತ್ತೆ. ಸೆಕೆಂಡ್ ಸರ್ವಿಸ್ ಕಾಸ್ಟ್ ಇನ್ನೂ ಗೊತ್ತಿಲ್ಲ, ಅದು ಮಾಡಿಸಿದಾಗ ಆಬ್ವಿಯಸ್ಲಿ ನಿಮಗೆ ಹೇಳ್ತೀನಿ. ನಾನು ಸಿಟಿ ಟ್ರಾಫಿಕಲ್ಲಿ ಓಡಿಸೋದ್ರಿಂದ ನಂಗೆ ಗೊತ್ತಿರೋ ಹಂಗೆ 16,000 ಬರೋದು ಡೌಟು ನನ್ನ ಇಂಜಿನ್ ಆಯಿಲು. ಇನ್ನೂ ಬೇಗನೆ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಅದು ನಿಮಗೆ ತಿಳಿಸ್ತಿರ್ತೀನಿ, ಅಪ್ಡೇಟೆಡ್ ಇರ್ತೀನಿ. ಸೊ ಅದೊಂದು. ಬಟ್ ಸರ್ವಿಸ್ ರಿವ್ಯೂ ಅಂತೂ ಎಕ್ಸಲೆಂಟು, ನಿಜವಾಗ್ಲೂ ಸೂಪರಾಗಿ ಮಾಡ್ತಾರೆ ಸರ್ವಿಸ್ ಮಾತ್ರ. ಅದೊಂದು ಇತ್ತು.
ಸೊ ಕಂಟಿನ್ಯೂ ಮಾಡ್ತೀನಿ ಏನೇನು ಮಾಡಿದ್ರು ಅಂತ ಹೇಳ್ತಾ ಇದ್ದೆ. ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಆಮೇಲೆ ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡ್ತಾರೆ, ಬ್ರೇಕ್ ಆಯಿಲ್ ಟಾಪಪ್ ಮಾಡ್ತಾರೆ, ಬ್ರೇಕ್ ಫ್ಲೂಯಿಡ್ ಇರುತ್ತಲ್ಲ, ಇದು ಬ್ರೇಕ್ ಫ್ಲೂಯಿಡ್ ಇರುತ್ತೆ ಒಳಗೆ, ಸೊ ಅದನ್ನು ಟಾಪಪ್ ಮಾಡ್ತಾರೆ ಏನಾದರೂ ಖಾಲಿ ಆಗಿದ್ದರೆ ಇಲ್ಲ ಕಮ್ಮಿ ಆಗಿದ್ದರೆ. ಸೊ ನೆಕ್ಸ್ಟು ಚೈನು ಕ್ಲೀನ್ ಮಾಡಿ ಲೂಬ್ ಮಾಡಿಕೊಡ್ತಾರೆ ನಿಮಗೆ, ಚೈನ್ ಅಡ್ಜಸ್ಟ್ ಮಾಡ್ತಾರೆ ಏನಾದರೂ ಲೂಸ್ ಆಗಿದ್ದರೆ. ಆಮೇಲೆ ಫುಲ್ ಗಾಡಿ ವಾಶ್ ಆಗಿ ಪಾಲಿಷ್ ಆಗುತ್ತೆ. ಸೊ ಅದೊಂದು ಫುಲ್ ಗಾಡಿನ ವಾಶ್ ಮಾಡಿ ಪಾಲಿಷ್ ಮಾಡಿ ಕೊಡ್ತಾನೆ ನಿಮಗೆ. ಇಷ್ಟು ಆಗುತ್ತೆ, ಇಷ್ಟೇ ಕೆಲಸ ಆಗೋದು ಬೇಸಿಕ್ಲಿ. ಬಟ್ ಫಸ್ಟ್ ಸರ್ವಿಸ್ ಇನ್ನೇನು ಇರಲ್ಲ ಕೆಲಸ ಯೂಶ್ವಲಿ. ಸೊ ಇಷ್ಟು ಕೆಲಸ ಆಗುತ್ತೆ ನಿಮಗೆ. ಸೊ ಅಷ್ಟೇ ವಿಡಿಯೋ ಸಮ್ಮರಿ ಕೊಡಬೇಕು ಅಂತಂದರೆ ನಿಮಗೆ ಓವರಾಲ್ ಗಾಡಿ ಸೂಪರ್ ಆಗಿದೆ ಆಯಿತಾ. ನಿಮಗೆ ಆ ಮೈನರ್ ಡಿಫೆಕ್ಟ್ಸನ್ನ ಇಗ್ನೋರ್ ಮಾಡ್ತೀರಾ ಅಂದರೆ ಈ ಪ್ರೈಸ್ ರೇಂಜ್ಗೆ 400 cc ನನಗೆ ಗೊತ್ತಿರೋಂಗೆ ಇದು ಬೆಸ್ಟ್ ಬೈಕು ನನಗೆ ಅನಿಸಿದ್ದು, ಸರಿನಾ. ಅದು ಬಿಟ್ಟರೆ ನಿಮಗೆ ರೈಡಿಂಗ್ ಕಂಫರ್ಟು ಅದೆಲ್ಲ ಸೂಪರು, ಇನ್ನು ಮಿಕ್ಕಿದೆಲ್ಲ ಪಾಯಿಂಟ್ಸ್ ಹೇಳಿದೆ ನಿಮಗೆ. ಫಸ್ಟ್ ಸರ್ವಿಸ್ ವಿಷಯಕ್ಕೆ ಬಂದರೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ 2700 ಟು ಅದೆಷ್ಟೋ ಒಂದು 3000 ಹತ್ತತ್ರ ಆಗುತ್ತೆ. ಬಟ್ ಇದು ಡೆಫಿನೆಟ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ. ಚೈನ್ ಸ್ಪ್ರೇ ಬಾಟ್ಲು ನಿಮಗೆ ಕೊಡ್ತಾರೆ. ಆಮೇಲೆ ಇಂಜಿನ್ ಆಯಿಲ್ ಅದು ಎಕ್ಸ್ಪೆನ್ಸಿವ್ ಇದೆ, ಬಟ್ ಅಪ್ ಟು 16,000 ಕಿಲೋಮೀಟರ್ಸ್ ಇದೆ. ಅಪ್ ಟು ಒಂದು ಮಾತ್ರಕ್ಕೆ ನೀವು 16,000ವರೆಗೂ ಓಡಿಸ್ತಾನೆ ಇರ್ಬೋದು ಅಂತಲ್ಲ. 6 months ಒಂದು ಚೆಕಪ್ ಕರೀತಾರಲ್ಲ, ಅವಾಗ ಹೋದರೂ ಹೋಗುತ್ತೆ ಇಂಜಿನ್ ಆಯಿಲು. ಇನ್ನೂ ಬೇಗ ಹೋಗ್ಬೋದು, ಇನ್ನೂ ಲೇಟಾಗಿ ಹೋಗ್ಬೋದು. ಸೊ ಅದೊಂದು ವೇರಿಯಬಲ್ ಇದೆ, ಅದನ್ನು ಶೋರೂಮಲ್ಲಿ ಹೇಳಲ್ಲ, ಬಟ್ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಹೋಗಿ ಗಾಡಿನ ಫಸ್ಟ್ ಸರ್ವಿಸ್ ಕೊಡೋವಾಗ. ನೆಕ್ಸ್ಟ್ ಸರ್ವಿಸು ಇನ್ನೂ ಬೇಗನೂ ಬರ್ಬೋದು, ಲೇಟಾಗೂ ಬರ್ಬೋದು. ಇಷ್ಟೇ ಸಮರಿ, ಅರ್ಥ ಆಯಿತು ಅಂದ್ಕೋತೀನಿ. ಅಷ್ಟೇ, ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಧನ್ಯವಾದಗಳು.